ಹಲೋ ಎವ್ರಿವಾನ್, ಕುಸುಮಾರ್ಗ ಕ್ಲಾಸಸ್. ಘರ್ಷಣೆ ಪಾಠದ 2ನೇ ಪ್ರಶ್ನೆ. ಅತಿ ಕಡಿಮೆ ಘರ್ಷಣೆಯು ಕಂಡು ಬರುವುದು. ಯಾವುದರಲ್ಲಿ ಕಡಿಮೆ ಘರ್ಷಣೆ ಕಂಡು ಬರುತ್ತೆ ನೋಡೋಣ. ಜಾರು ಘರ್ಷಣೆಯಲ್ಲಿ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಜಾರು ಘರ್ಷಣೆ ಅಂದ್ರೇನು? ಈಗ ಒಂದು ವಸ್ತು, ಒಂದು ಪೆಟ್ಟಿಗೆ ಅಂತ ಇಟ್ಕೊಳ್ಳೋಣ, ಅದನ್ನ ನೀವು ತಳ್ತಾ ಇದ್ದೀರಿ. ಈಗ ಆ ಪೆಟ್ಟಿಗೆಯನ್ನ ತಳ್ಳಿಕ್ಕೆ ಪ್ರಾರಂಭ ಮಾಡಿದಿರಿ, ಪೆಟ್ಟಿಗೆ ಚಲಿಸ್ಲಿಕ್ಕೆ ಪ್ರಾರಂಭವಾಗಿದೆ. ಆಗ ಅದನ್ನ ಒಂದೇ ಜವದಲ್ಲಿ ನಾವು ತಳ್ಕೊಂಡು ಹೋಗುವಾಗ ಏನು ನಮ್ಮನ್ನ ವಿರೋಧಿಸ್ತಾ ಇದೆ ಅಲ್ಲ, ಅದು ಜಾರು ಘರ್ಷಣೆ ಅಂತ ಹೇಳಲ್ಪಡ್ತದೆ. ಇದು ಜಾರು ಘರ್ಷಣೆ. ಆದ್ರೆ ಇಲ್ಲಿ ಘರ್ಷಣೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಉರುಳು ಘರ್ಷಣೆ. ನೀವು ಇಮ್ಯಾಜಿನ್ ಮಾಡಿ, ನಿಮ್ಮ ಹತ್ರ ಒಂದು ವೀಲ್ ಬ್ಯಾಗ್ ಇದೆ, ಚಕ್ರಗಳನ್ನ ಜೋಡಿಸಿರ್ತಾರಲ್ಲ ಆ ಬ್ಯಾಗ್ ಇದೆ, ಇನ್ನೊಂದು ಸಾಮಾನ್ಯವಾದ ಬ್ಯಾಗ್ ಇದೆ. ಈಗ ಎರಡರಲ್ಲೂ ಒಂದೇ ಸಮನಾದಂತಹ ವಸ್ತುಗಳನ್ನು, ಸಾಮಾನ್ಯಗಳು ಒಂದೇ ಸಮನಾದ ತೂಕವನ್ನ ಹೊಂದಿದೆ ಅಂತ ಇಟ್ಕೊಂಡು ನಿಮಗೆ ಯಾವುದನ್ನ ಎಳ್ಕೊಂಡು ಹೋಗೋದು ಸುಲಭ ಆಗತ್ತೆ? ಆ ವೀಲ್ ಬ್ಯಾಗ್ ಅನ್ನು ಅಥವಾ ಚಕ್ರ ಇಲ್ಲದೆ ಸಾಮಾನ್ಯವಾದ bag ಅನ್ನು ಎಳ್ಕೊಂಡು ಹೋಗೋದು ಸುಲಭ ಆಗುತ್ತೆ? ನಿಮಗ್ ಗೊತ್ತು, ಇರುವಂತಹ ಬ್ಯಾಗ್ ಅನ್ನು ಸುಲಭವಾಗಿ ಎಳ್ಕೊಂಡು. ಇಲ್ಲಿ ಉರುಳು ಘರ್ಷಣೆ ಇರುತ್ತೆ. ಹಾಗಿದ್ರೆ ಉರುಳು ಘರ್ಷಣೆಯಲ್ಲಿ ಕಡಿಮೆ ಘರ್ಷಣೆ ಕಂಡು ಬರುತ್ತೆ ಅಂತ ಹೇಳಬಹುದಾ? ಹೌದು, ಉರುಳು ಘರ್ಷಣೆಯಲ್ಲಿ ಕಡಿಮೆ ಘರ್ಷಣೆ ಕಂಡು ಬರುತ್ತೆ. ಉರುಳು ಘರ್ಷಣೆ ಅಂದ್ರೆ ಯಾವುದೇ ಒಂದು ವಸ್ತು ಬೇರೊಂದು ವಸ್ತುವಿನ ಮೇಲೆ ಅಥವಾ ಬೇರೊಂದು ಮೇಲ್ಮೈಯ ಮೇಲೆ ಉರುಳುವಾಗ ಯಾವ ಘರ್ಷಣೆ ಉಂಟಾಗುತ್ತೆ ಅದನ್ನ ಉರುಳು ಘರ್ಷಣೆ. ಸ್ಥಾಯಿ ಘರ್ಷಣೆಯಲ್ಲಿ, ಸ್ಥಾಯಿ ಘರ್ಷಣೆ ಅಂದ್ರೆ ಈಗ ಒಂದು ಪೆಟ್ಟಿಗೆ ಇದೆ ಅಂತ ಹೇಳಿದ್ನಲ್ಲ, ಆ ಪೆಟ್ಟಿಗೆಯನ್ನ ನೀವು ತಳ್ಳಬೇಕು. ಇನ್ನು ಅದು ಮುಂದೆ ಹೋಗ್ತಾ ಇಲ್ಲ, ನಿಂತ್ಕೊಂಡಿದೆ. ನೀವ್ ಅದನ್ನ ತಳ್ತಾ ಇದ್ದೀರಿ, ಅದರ ಜಾಗವನ್ನ ಚೇಂಜ್ ಮಾಡ್ಲಿಕ್ಕೆ ಅದನ್ನ ತಳ್ತಾ ಇದ್ದೀರಿ. ಆ ಸಂದರ್ಭದಲ್ಲಿ ಮತ್ತೊಂದು ಬಲ ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುತ್ತದಲ್ಲ, ಅದನ್ನ ಸ್ಥಾಯಿ ಘರ್ಷಣೆ ಅಂತ ಕರಿತೀವಿ. ಇದು ಕೂಡ ತಪ್ಪಾದ ಉತ್ತರ. ನಿಮಗ್ ಗೊತ್ತು, ಒಂದ್ ದೊಡ್ಡ ಪೆಟ್ಟಿಗೆಯನ್ನ ತಳ್ಳೋದು ಎಷ್ಟು ಕಷ್ಟ, ಅದೇ ಅದಕ್ಕೆ ಚಕ್ರ ಇದ್ರೆ ಅದನ್ನ ತಳ್ಳೋದು ಎಷ್ಟು ಸುಲಭ ಅನ್ನೋದು. ಹಾಗಾಗಿ ಸಿ ಕೂಡ ತಪ್ಪಾದ ಉತ್ತರ. ದ್ರವ ಘರ್ಷಣೆಯಲ್ಲಿ ಇಲ್ಲ, ದ್ರವ ಘರ್ಷಣೆಯಲ್ಲಿ ಕೂಡ ಉರುಳು ಘರ್ಷಣೆಗಿಂತ ಹೆಚ್ಚಿನ ಘರ್ಷಣೆ ಕಂಡುಬರುತ್ತೆ. ಹಾಗಾಗಿ ಸರಿಯಾದ ಉತ್ತರ ಬಿ, ಉರುಳು ಘರ್ಷಣೆಯಲ್ಲಿ. ಇದು ಉರುಳು ಘರ್ಷಣೆ. ಥ್ಯಾಂಕ್ ಯು.